ಕೊನೆಗೂ ನೀಟ್ ಹಗರಣದ ಬಗ್ಗೆ ಮೌನ ಮುರಿದ ನರೇಂದ್ರ ಮೋದಿ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ತರಲು ಯತ್ನಿಸಿದವರನ್ನ ಬಿಡಲ್ಲ ಅಂತ ಹೇಳಿ ಮೋದಿ ಟ್ವೀಟ್ ಮಾಡುವ ಮುಖಾಂತರ ಕೊನೆಗೂ ಈಗ ಹಗರಣದ ಬಗ್ಗೆ ಮೌನವನ್ನ ಮುರಿದ ನರೇಂದ್ರ ಮೋದಿ. ಪ್ರಧಾನಿಗಳು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ವಿದ್ಯಾರ್ಥಿಗಳ ರಕ್ಷಣೆ ನಮಗೆ ಮುಖ್ಯ ಎಂದು ಮೋದಿ ಟ್ವೀಟ್ ಮಾಡುವ ಮುಖಾಂತರ ಕೊನೆಗೂ ತಮ್ಮ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣರಾದವರನ್ನ ತಕ್ಕ ಶಿಕ್ಷೆಯನ್ನ ಸಿಗಲಾಗುತ್ತದೆ. ಪ್ರಕರಣದ ವಿಚಾರಣೆ ನಡೆಸಲು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದೇವೆ ಅಂತ ಹೇಳಿ, ಇದ್ರ ಜೊತೆಗೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಲು ತ್ವರಿತ ನ್ಯಾಯಾಲಯವನ್ನ ನೇಮಕ ಮಾಡಲಾಗುತ್ತದೆ. ಈ ವಿಚಾರಗಳನ್ನೆಲ್ಲ ಟ್ವೀಟ್ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರಧಾನಿ ಮೋದಿ ಸಂದೇಶವನ್ನು ರವಾನಿಸಿದ್ದಾರೆ. ಕೊನೆಗೂ ಕಾಯ್ತಾ ಇದ್ದಂಥ ಮೋದಿ ಅವರ ಟ್ವೀಟ್ ಈಗ ಎಲ್ಲ ವಿದ್ಯಾರ್ಥಿಗಳಲ್ಲಿ ಸಮಾಧಾನ ತರುವಂತಹ ವಿಚಾರವಾಗಿದೆ. ಯಾಕಂದ್ರೆ ಈ ರೀತಿಯಂಥ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾದಾಗ ನೋಡಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈ ರೀತಿಯಾದಂಥ ಏನು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನೋಂಥದ್ದನ್ನ ಕಾಯ್ತಾ ಇರ್ತಾರೆ. ಅವರು ಹೇಳದೇ ಇರೋ ಕಾರಣಕ್ಕೆ ಈ ರೀತಿಯಾದಂಥ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಕೊನೆಗೂ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡುವ ಮುಖಾಂತರ ನಥಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ದ ವೆಲ್ಫೇರ್ ಆ್ಯಂಡ್ ದ ಫ್ಯೂಚರ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಹೇಳಿ ತೆಗೆದುಕೊಂಡು ಈ ಒಂದು ಟ್ವೀಟ್ ಅನ್ನು ಮಾಡೋದ್ರಿಂದ ಈಗ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಮುಖಾಂತರ ಈಗ ಕೋರ್ಟ್ಗಳಿಗೆ ಆದೇಶವನ್ನ ನೀಡ್ತೇನೆ ಅಂತ ಹೇಳಿ, ಕೋರ್ಟ್ಗಳಿಗೆ ಮನವಿಯನ್ನ ಸಲ್ಲಿಸ್ತೀನಿ ಅಂತ ಹೇಳಿ ಈಗ ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಮುಖ್ಯವಾಗಿ ನೋಡಬೇಕಾಗಿರೋದೇನು ಅಂತಂದ್ರೆ, ಈ ವಿಚಾರವನ್ನ ಆದಷ್ಟು ವಿದ್ಯಾರ್ಥಿಗಳಲ್ಲಾಗಿ ಯಾರಿದ್ದಾರೆ ಅಲ್ಲಿ ಪ್ರತಿಭಟನೆ ಮಾಡ್ತಿರುವಂಥವ್ರು ಅವರಿಗೆ ಮನವರಿಕೆ ಆಗಬೇಕು. ಇಲ್ದಿದ್ರೆ ನೋಡಿ, ಸುಮ್ಮನೆ ಇವ್ರು ಹೇಳ್ತಾರೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ನಾನು ಆಗ್ಲೇ ಹೇಳ್ದ ಹಾಗೆ ಮೋಸ್ಟ್ಲಿ ಸಂಪೂರ್ಣ ನ್ಯೂಸ್ ಧ್ವನಿ ಮೋದಿ ಅವರಿಗೆ ತಲುಪಿರಬೇಕು ಅನ್ಸುತ್ತೆ. ಹಾಗಾಗಿ ಈ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ತೆಗೆದುಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗದೇ ಇರೋ ಕಾರಣಕ್ಕಾಗಿ ಈಗ ನರೇಂದ್ರ ಮೋದಿ ಅವರು ಟ್ವೀಟ್ ಮುಖಾಂತರ ಏನು ನಡೆದಿದೆ, ಏನು ಮಾಡಬೇಕು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹಾಕಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜನರ ರಕ್ಷಣೆ, ವಿದ್ಯಾರ್ಥಿಗಳ ರಕ್ಷಣೆ ನಮಗೆ ಮುಖ್ಯ ಎಂದು ಹೇಳಿ ಮೋದಿ ಟ್ವೀಟ್ ಮಾಡಿ ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಕಾರಣವನ್ನ ಬಿಡೋದಿಲ್ಲ, ಈ ಪ್ರಕರಣದ ವಿಚಾರಣೆ ನಡೆಸ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಯನ್ನ ಮಾಡ್ತಾ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಲೇಬೇಕು ಅಂತ ಹೇಳಿ ತ್ವರಿತ ನ್ಯಾಯಾಲಯ ಸ್ಥಾಪನೆಯನ್ನ ಮಾಡೋಕೆ ಮೋದಿ ಸಿದ್ಧರಾಗಿದ್ದಾರೆ.